ಮೇ 2025 ಸಂಖ್ಯಾಶಾಸ್ತ್ರ ಭವಿಷ್ಯಕ್ಕೆ ಎಲ್ಲರಿಗೂ ಸ್ವಾಗತ. ನಮಸ್ಕಾರ ವೀಕ್ಷಕರೇ. ಹೊಸ ತಿಂಗಳು, ಹೊಸ ಆಶಯಗಳು, ಹೊಸ ಸಾಧ್ಯತೆಗಳು. ಮೊದಲಿಗೆ ಮೇ 1 ಅಂತಾರಾಷ್ಟ್ರೀಯ ಕಾರ್ಮಿಕ ದಿನದ ಶುಭಾಶಯಗಳು. ನಮ್ಮ ಸಮಾಜದ ಬೆಳವಣಿಗೆಯಲ್ಲಿ ಬೆವರು ಸುರಿಸಿ ದುಡಿಯುವ ಪ್ರತಿಯೊಬ್ಬರಿಗೂ ನಿಮ್ಮ ಆರೋಗ್ಯ, ಸಮೃದ್ಧಿ, ಯಶಸ್ಸು ಹಾಗೂ ಸಂತಸದ ಸಂಬಂಧಗಳು ಸದಾ ನಿಮ್ಮ ಜೊತೆಯಲ್ಲಿರಲಿ ಎಂದು ಹಾರೈಸುತ್ತೇನೆ. ಈ ಬಾರಿಯ ಸಂಖ್ಯಾಶಾಸ್ತ್ರದ ಈ ಮಾಸ ಭವಿಷ್ಯವನ್ನು ನಿಮಗಾಗಿ ಅರ್ಪಿಸುತ್ತಿದ್ದೇನೆ. ನಿಮ್ಮ ಜೀವನಕ್ಕೆ ಪ್ರಭಾವ ಬೀರುವ ಸಂಖ್ಯೆಗಳೇ ನಿಮ್ಮ ಶಕ್ತಿಯ ಮೂಲ. ಈ ತಿಂಗಳ ಆರ್ಥಿಕ, ವೈಯಕ್ತಿಕ, ವೃತ್ತಿಯ ಬದಲಾವಣೆಗಳನ್ನು ತಿದ್ದಿಕೊಳ್ಳಲು ಸರಳ ಪರಿಹಾರಗಳು ಕೂಡ ಸಿಗತ್ತೆ. ಆನಂದ ಸೂತ್ರ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತ ವೀಕ್ಷಕರೇ. ನಿಮ್ಮ ಬೆಳಕನ್ನು ಇನ್ನಷ್ಟು ಹೊಳೆಯಿಸಲು, ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸಲು ನಾವು ನಿಮ್ಮೊಂದಿಗಿದ್ದೇವೆ. ಈ ತಿಂಗಳು ನಿಮ್ಮ ಸಂಖ್ಯಾಶಾಸ್ತ್ರ ಭವಿಷ್ಯ ಹೇಗಿದೆ? ನಿಮ್ಮ ಎನರ್ಜಿ, ನಿಮ್ಮ ಅವಕಾಶಗಳು ಮತ್ತು ನಿಮ್ಮ ಮುಂದೆ ಬರುವ ಚಿಂತನೆಗಳೆಲ್ಲ ಹೇಗಿದೆ? ನೀವು ನಿಮ್ಮ ಬದಲಾವಣೆಗಳನ್ನು ಸ್ವಾಗತಿಸಲು ಸಿದ್ಧರಾಗಿದ್ದೀರಾ? ಈ ತಿಂಗಳು ಯಾವುದೇ ಒತ್ತಡವಿಲ್ಲದೆ ಸರಳ ಪರಿಹಾರಗಳೊಂದಿಗೆ ನೀವು ಪ್ಲ್ಯಾನ್ ಮಾಡ್ಕೋಬೋದು. ನಿಮ್ಮ ಜೀವನವನ್ನು ಮತ್ತಷ್ಟು ಪ್ರಭಾವಶಾಲಿಯಾಗಿ ರೂಪಿಸೋಕೆ ನಿಮ್ಮ ಲಕ್ಕಿ ಕಲರ್ ಹಾಗೂ ಲಕ್ಕಿ ದಿನವನ್ನು ಈ ವಿಡಿಯೋದ ಕೊನೆಯಲ್ಲಿ ಸ್ಪೆಷಲ್ ಟಿಪ್ಸ್ ಆಗಿ ಕೊಟ್ಟಿದ್ದೇವೆ. ಮಿಸ್ ಮಾಡ್ಕೋಬೇಡಿ. ನಿಮಗಾಗಿ ಪ್ರತಿಯೊಂದು ಸಂಖ್ಯೆಗೆ ಆಳವಾದ ವಿಶ್ಲೇಷಣೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಶುರು ಮಾಡೋಣ. 7, 16, 25 ಈ ಸಂಖ್ಯೆಯಲ್ಲೇನಾದರೂ ನೀವು ಹುಟ್ಟಿದ್ದೀರಾ? ಪೂರ್ತಿ ವಿಡಿಯೋ ನಿಮಗೋಸ್ಕರ. ಈ ತಿಂಗಳು ಸಂಬಂಧಗಳು ಹೇಗಿರುತ್ತೆ ಅಂದರೆ, ಸಾಲಿಟ್ಯೂಡ್ ಮತ್ತು ಎಮೋಷ್ನಲ್ ಕ್ಲಾರಿಟಿ ಬೇಕಾಗೋ ಸಮಯ. ನೀವು ಯಾರ ಮೇಲೆ ಎಮೋಷ್ನಲ್ ಆಗಿ ಡಿಪೆಂಡ್ ಆಗಿದ್ದೀರೋ ಅಲ್ಲಿ ನೀವು ಡಿಟ್ಯಾಚ್ ಆಗುವಂಥ ಅಗತ್ಯ ತುಂಬ ಇದೆ. ಸ್ಪಿರಿಚುವಲ್ ಕನೆಕ್ಷನ್ ಅಥವಾ ಮೆಂಟಲ್ ಕಂಪ್ಯಾಟಬಿಲಿಟಿ ಇರುವಂಥ ಸಂಬಂಧಗಳು ಮಾತ್ರ ಮುಂದುವರಿಯುತ್ತೆ ಈ ತಿಂಗಳು. ಇಂತಹ ಸಂಬಂಧಗಳಿಗೆ ಮೌಲ್ಯ ಜಾಸ್ತಿ ಇರುತ್ತೆ. ಇನ್ನು ಉದ್ಯೋಗ ಅಂತ ನೋಡೋದಾದರೆ, ಮೆಕ್ಯಾನಿಕಲ್ ಅಥವಾ ರಿಸರ್ಚ್ ರಿಲೇಟೆಡ್ ಫೀಲ್ಡ್ಸ್, ಸ್ಪಿರಿಚುಯಾಲಿಟಿ, ಆಡಿಟಿಂಗ್, ಅನಾಲಿಟಿಕ್ಸ್ ಮುಂತಾದ ಕೆಲಸಗಳಲ್ಲಿ ನೀವು ಸ್ಟೆಬಿಲಿಟಿಯನ್ನು ಕಾಣ್ಬೋದು. ಆದರೆ ಓವರ್ ಥಿಂಕಿಂಗ್ನ ನೀವು ಅವಾಯ್ಡ್ ಮಾಡಬೇಕಾಗತ್ತೆ. ನಿಮ್ಮ ಬಾಸ್ ಅಥವಾ ಕೊಲೀಗ್ಗಳ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗದೇ ಇರೋ ಹಾಗೆ ನೋಡ್ಕೊಳ್ಳಿ. ಇನ್ನು ವ್ಯಾಪಾರ ವ್ಯವಹಾರ ಅಂತ ನೋಡೋದಾದರೆ, ಡಿಜಿಟಲ್ ಪ್ರಾಡಕ್ಟ್ ಸೇಲ್ಸ್, ಆಸ್ಟ್ರಾಲಜಿ, ನ್ಯೂಮರಾಲಜಿ, ಆಕಲ್ಟ್, ಆ್ಯಂಟಿಕ್ ಬಿಸ್ನೆಸ್, ಹ್ಯಾಂಡ್ಮೇಡ್ ಕ್ರಾಫ್ಟ್ಸ್ ಅಂದರೆ ಕರಕೌಶಲ್ಯ ಮುಂತಾದ ಅನ್ಕನ್ವೆನ್ಷನಲ್ ಬಿಸ್ನೆಸ್ಗಳಿಗೆ ಸರಿಯಾದ ಇಂಟ್ಯೂಷನ್, ಕ್ಲಾರಿಟಿ ಇರಬೇಕಾಗತ್ತೆ. ಮೇ 11, 16, 25 ನಿಮ್ಮ ಪರವಾಗಿ ನೀವು ಡಿಸಿಷನ್ಸ್ ತೊಗೊಳ್ಳೋದಕ್ಕೆ ಇದು ಒಳ್ಳೆಯ ದಿನಗಳು ಅಥವಾ ಒಳ್ಳೆಯ ತಾರೀಕು ಅಂತಲೇ ಹೇಳ್ಬೋದು. ಸಣ್ಣ ಪುಟ್ಟ ಉದ್ಯಮಿಗಳನ್ನು ನೋಡೋದಾದರೆ, ಟೈಲರು, ಆರ್ಟಿಸ್ಟು, ಪೇಂಟರ್ಸ್, ಆಸ್ಟ್ರಾಲಜರ್ಸ್, ಟ್ಯಾರೋಟ್ ಕಾರ್ಡ್ ರೀಡರ್ಸ್, ಟೆಕ್ನಿಷಿಯನ್ಸ್, ಸ್ಮಾಲ್ ಸರ್ವಿಸ್ ಪ್ರೊವೈಡರ್ಸ್, ನಿಶ್ ಕಸ್ಟಮರ್ಸ್ ಬಂದರೂ ಕನ್ಸಿಸ್ಟೆಂಟ್ ಆಗಿರೋದು ಮುಖ್ಯವಾಗಿರುತ್ತೆ. ಮೈಂಡ್ನ ಕಾಮ್ ಆಗಿಟ್ಕೊಳ್ಳಿ. ಕಸ್ಟಮರ್ಸ್ ನಿಮ್ಮ ವೈಬ್ ಎನರ್ಜಿನ ತೊಗೊಳ್ತಾ ಇರ್ತಾರಲ್ವ, ಸೊ ಹಾಗಾಗಿ ನೀವು ಎಷ್ಟು ಕಾಮ್ ಆಗಿರ್ತೀರೋ ಅದು ಬಹಳ ಮುಖ್ಯವಾಗಿರುತ್ತೆ. ಇನ್ನು ಪುಟಾಣಿ ಮಕ್ಕಳ ಬಗ್ಗೆ ನೋಡೋದಾದರೆ, ಈ ತಿಂಗಳಲ್ಲಿ ಹೆಚ್ಚು ಪ್ರಶ್ನೆಗಳನ್ನು ಕೇಳೋ ಸಂದರ್ಭ ಬರುತ್ತೆ. ಔತ್ಸುಕ್ಯ ಹೆಚ್ಚಾಗಿರುತ್ತೆ. ಮ್ಯೂಸಿಕ್ಕು, ಮೆಡಿಟೇಷನ್ನು ಹಾಗೆ ಸೋಲೋ ಆ್ಯಕ್ಟಿವಿಟೀಸ್ನ ತುಂಬ ಮಾಡಿಸಿ ಮಕ್ಕಳಿಗೆ. ಈ ಟೈಮಲ್ಲಿ ಅವರು ಪ್ರಕೃತಿ ಜೊತೆನೂ ಸ್ವಲ್ಪ ಕಾಲ ಕಳಿಬೇಕಾಗತ್ತೆ. ಇದು ಅವರ ಮನಃಶಾಂತಿಗೆ ತುಂಬ ಉಪಯೋಗ ಆಗುತ್ತೆ. ಇನ್ನು ಶಿಕ್ಷಣ ಅಂತ ನೋಡೋದಾದರೆ, ಡೀಪಾಗಿರುವಂಥ ಸಬ್ಜೆಕ್ಟ್ಸು ಅಂದರೆ ಸೈಕಾಲಜಿ, ಫಿಸಿಯಾಲಜಿ, ಲಿಟ್ರೇಚರು, ಸ್ಪಿರಿಚುಯಾಲಿಟಿ ಈ ರೀತಿ ಸಬ್ಜೆಕ್ಟ್ಸ್ನ ಅಟ್ರ್ಯಾಕ್ಟ್ ಮಾಡುವಂಥ ಸಮಯ ಇದಾಗಿರುತ್ತೆ. ಎಕ್ಸಾಮ್ಸ್ ಬರ್ತಿದ್ರೆ ನಿಮ್ಮ ಮೈಂಡ್ನ ಕ್ಲಾರಿಟಿಯಾಗಿ ಇಟ್ಕೊಳ್ಳಿ. ಲ್ಯಾವೆಂಡರ್ ಆಯಿಲ್ ಅಥವಾ ಸ್ಯಾಂಡಲ್ ಪೇಸ್ಟ್ನ ಅಪ್ಲೈ ಮಾಡ್ಕೊಳ್ಳೋದು ನಿಮಗೆ ಪಾಸಿಟಿವ್ ವೈಬ್ಸ್ನ ತಂದುಕೊಡುತ್ತೆ. ಡಿಸ್ಟ್ರ್ಯಾಕ್ಷನ್ ಕೊಡುವಂತಹ ಆ್ಯಪ್ಸ್ಗಳನ್ನ ನೀವು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಇನ್ನು ಹೆಲ್ತ್ ಅಂತ ನೋಡೋದಾದರೆ, ಈ ತಿಂಗಳ ಆರೋಗ್ಯ ಹೇಗಿರುತ್ತಪ್ಪ ಅಂದರೆ, ಸ್ಟ್ರೆಸ್ಸು, ಕನ್ಫ್ಯೂಷನ್ನು, ಇನ್ಸೋಮಿಯಾ ಹಾಗೆ ಕಾಲು ನೋವು ಬರ್ಬೋದು. ರೆಸ್ಟ್ ತೊಗೊಳ್ಳೋದು ತುಂಬ ಅತ್ಯವಶ್ಯಕವಾಗಿರುತ್ತೆ. ಬಾಡಿನ ಹೈಡ್ರೇಟಾಗಿ ಇಡಿ. ಆದಷ್ಟು ಹೆಚ್ಚು ನೀರನ್ನು ಕುಡೀರಿ. ಲಿಕ್ವಿಡ್ ಜ್ಯೂಸ್ ಐಟಮ್ಸ್ನ ಕುಡೀರಿ. ಅಂದರೆ ಫ್ರೆಶ್ ಆಗಿ ತಯಾರಿಸುವಂತಹ ಜ್ಯೂಸ್ ಆಗಿರಬೇಕು. ಪ್ಯಾಕೆಟ್ ಆಗಲಿ, ಬಾಟಲ್ಸ್ ಆಗಲಿ, ರೆಡಿಮೇಡ್ ಪ್ರಾಡಕ್ಟ್ಸ್ನ ಆದಷ್ಟು ಯೂಸ್ ಮಾಡಬೇಡಿ. ಹಾಗೆ ಹೊರಗಡೆ ಫಾಸ್ಟ್ ಫುಡ್ನ ಊಟ ಮಾಡಲಿಕ್ಕೆ ಹೋಗಬೇಡಿ. 5 ನಿಮಿಷ ಧ್ಯಾನ ಮಾಡೋದು ನಿಮ್ಮ ಮನಸ್ಸಿಗೆ ಹಿತ ಅನಿಸುತ್ತೆ. ಇನ್ನು ಈ ತಿಂಗಳು ಫೈನಾನ್ಸು ಹೇಗಿರುತ್ತಪ್ಪ ಅಂದರೆ, ಅನ್ಪ್ಲ್ಯಾನ್ಡ್ ಎಕ್ಸ್ಪೆನ್ಸಸ್ ನಿಮಗೆ
ಅಂದ್ಕೊಂಡೇ ಇರಲ್ಲ ಈ ರೀತಿ ನಾನು ಏನಾದರೂ ಶಾಪಿಂಗ್ ಮಾಡ್ತೀನಿ, ಈ ರೀತಿ ಏನಾದರೂ ತೊಗೊಳ್ಬೇಕಾಗತ್ತೆ ಅಥವಾ ಈ ರೀತಿ ಯಾರಿಗಾದ್ರೂ ಕೊಡಬೇಕಾಗತ್ತೆ ಅಂತ. ಸೊ ಇದಕ್ಕೆ ನೀವು ಪ್ರಿಪೇರ್ ಆಗಿರಬೇಕಾಗತ್ತೆ. ಯಾವುದೇ ದೊಡ್ಡ ದೊಡ್ಡ ಇನ್ವೆಸ್ಟ್ಮೆಂಟ್ಗೆ ಕೈ ಹಾಕಕ್ಕೆ ಹೋಗಬೇಡಿ. ಈ ಟೈಮು ಹೂಡಿಕೆ ಮಾಡೋದು ಅಷ್ಟು ಒಳ್ಳೆಯದಲ್ಲ. ಆದರೆ ನೀವು ಸೇವಿಂಗ್ಸ್ ಮಾಡ್ಬೋದು. ಯಾವ ರೀತಿ, ಈಗ ಎಫ್ ಡಿ, ಈ ರೀತಿ ಆರ್ ಡಿ, ಈ ರೀತಿ ಸಣ್ಣ ಪುಟ್ಟ ಸೇವಿಂಗ್ಸ್ನ ಮಾಡ್ಕೋಬೋದು. ಅಥವಾ ಇನ್ಶೂರೆನ್ಸ್ ಪ್ಲ್ಯಾನ್ಸ್ ಮಾಡ್ತಾ ಇರೋರು, ಹೆಲ್ತ್ ಇನ್ಶೂರೆನ್ಸು, ಈ ರೀತಿ ಪ್ಲ್ಯಾನ್ಸ್ನ ನೀವು ಮಾಡ್ಬೋದು. ಸ್ಪಿರಿಚುವಲ್ ಪ್ರಾಡಕ್ಟ್ಸ್ಗೆ ಅಥವಾ ಬುಕ್ಸ್ ತೊಗೊಳ್ಳೋದಾದರೆ ನೀವು ಶಾಪಿಂಗ್ ಮಾಡ್ಬೋದು. ನಿಮ್ಮ ಜೀವನಕ್ಕೆ ಇದು ಫ್ರೂಟ್ಫುಲ್ನ ತಂದುಕೊಡುತ್ತೆ, ಒಂದು ಸಕ್ಸಸ್ಗೂ ಕೂಡ ದಾರಿ ತೋರಿಸುತ್ತೆ. ಮೇ ತಿಂಗಳ ಒಂದು ಬೆಸ್ಟ್ ಅಫರ್ಮೇಷನ್ ಏನು ಅಂದರೆ, ನಾನು ಆಂತರಿಕ ಶಾಂತಿಯೊಂದಿಗೆ ಜೀವನದ ಸತ್ಯವನ್ನು ಸ್ವೀಕರಿಸುತ್ತೇನೆ. ಈ ಒಂದು ಅಫರ್ಮೇಷನ್ನ ನೀವು ದಿನ ಬೆಳಗ್ಗೆ ಎದ್ದ ತಕ್ಷಣ 3 ಬಾರಿ ಹೇಳ್ಕೊಳ್ಳಿ. ಕಣ್ಣು ಮುಚ್ಚಿ ಕೈ ಜೋಡಿಸಿ ಕುತ್ಕೊಂಡು ಆದರೂ ಹೇಳ್ಕೊಳ್ಳಿ. ನಿಮಗೆ ಹೇಗೆ ಅನುಕೂಲ ಆಗುತ್ತೆ ಹಾಗೆ ಹೇಳ್ಕೊಳ್ಳಿ. ಈ ಒಂದು ಅಫರ್ಮೇಷನ್ ಹೇಳ್ಕೊಂಡು ನೀವು ಮುಂದುವರಿಯೋದ್ರಿಂದ ನಿಮ್ಮ ದಿನ ಪವರ್ಫುಲ್ಲಾಗಿರುತ್ತೆ. ನೀವು ಅಂದ್ಕೊಂಡಿದ್ದನ್ನು ನೀವು ಸಾಧಿಸುವಂತಹ ಕಡೆ ದಾರಿ ಮಾಡಿಕೊಡುತ್ತೆ ಅಂತ ಹೇಳ್ಬೋದು. ಮೇ ತಿಂಗಳ ಶಕ್ತಿಯ ದಿನಗಳು ಯಾವಪ್ಪ ಅಂದರೆ 7, 16, 25 ಈ ತಾರೀಕಲ್ಲಿ ನೀವು ಮುಖ್ಯವಾಗಿರುವಂತಹ ಕೆಲಸಗಳು ಮಾಡ್ಬೋದು, ಸಂದರ್ಶನಗಳಿಗೆ ಹೋಗ್ಬೋದು, ಯಾವುದೇ ರೀತಿ ಮುಖ್ಯವಾದ ನಿರ್ಧಾರಗಳನ್ನ ತಗೊಳ್ಬೋದು. ಹಾಗೆ ರಿಸರ್ಚು, ಬರವಣಿಗೆಯಲ್ಲಿರೋರು ನ್ಯೂಮರಾಲಜಿ, ಆಸ್ಟ್ರಾಲಜಿ ರಿಲೇಟೆಡ್ ಟಾಸ್ಕ್ಗಳನ್ನ ಸಹ ಮಾಡ್ಬೋದು. ನಿಮ್ಮ ಕರಿಯರ್ ಬಗ್ಗೆ ಕ್ಲಾರಿಟಿನ ತಿಳ್ಕೊಳ್ಬೋದಾದಂತಹ ದಿನಾಂಕಗಳು ಕೂಡ ಇದಾಗಿದೆ. ಹಾಗೆ ಮೇ 11, 20, 29 ಈ ತಾರೀಕುಗಳಲ್ಲಿ ನಿಮಗೆ ಸಮತೋಲನವಾಗಿರುತ್ತೆ ಅಂತ ಹೇಳ್ಬೋದು. ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗಬೇಡಿ, ಕನ್ಫ್ಯೂಷನ್ಸ್ನ ಇಟ್ಕೊಳೋದಕ್ಕೆ ಹೋಗಬೇಡಿ. ರೆಸ್ಯೂಮ್ ಪ್ರಿಪೇರ್ ಮಾಡಿಸೋ ಅಂಥವ್ರು ಅಥವಾ ರೆಸ್ಯೂಮ್ನ ಕೊಡೋ ಅಂಥವ್ರು, ಕೆಲಸಕ್ಕೆ ಇಂಟರ್ವ್ಯೂಗೆ ಹೋಗೋ ಅಂಥವ್ರು, ನಿಮ್ಮ ಕ್ಲೈಂಟ್ಸ್ಗಳಿಗೆ ಕಾಂಟ್ಯಾಕ್ಟ್ ಮಾಡೋ ಅಂಥವ್ರು, ಸಣ್ಣ ಪುಟ್ಟ ಮೀಟಿಂಗ್ನ ಅರೇಂಜ್ ಮಾಡ್ಕೊಂಡಿರೋ ಅಂಥವ್ರು, ಹಾಗೆ ಕೌನ್ಸಿಲಿಂಗ್ ಫೀಲ್ಡಲ್ಲಿರೋರು, ಹಾಗೆ ಯಾವುದಾದ್ರೂ ವೆಬಿನಾರ್ಸ್ನ ಅಟೆಂಡ್ ಮಾಡುವಂತಹವರು, ವರ್ಕ್ಶಾಪ್ನ ಮಾಡೋಕ್ಕೆ ಅಂತ ಪ್ರಿಪೇರ್ ಆಗ್ತಿರುವಂತಹವರು ಈ ಡೇಟ್ಸಲ್ಲಿ ಮಾಡ್ಕೋಬೋದು. ಈ ಡೇಟ್ಸ್ ನಿಮಗೆ ಸಕ್ಸಸ್ನ ತಂದುಕೊಡುತ್ತೆ ಅಂತ ಹೇಳ್ತೀನಿ. ಹಾಗೆ ನೀವು ಫೈನಾನ್ಷಿಯಲ್ ಸಜೆಷನ್ನ ತಗೊಳ್ಳೋದು ಕೂಡ ತುಂಬ ಮುಖ್ಯವಾಗಿರುತ್ತೆ ಈ ತಿಂಗಳು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಈ ತಿಂಗಳ ಒಂದು ಭವಿಷ್ಯವಾಣಿ ಹಾಗೆ ಉತ್ತಮ ಡೇಟ್ಸ್ಗಳನ್ನ ನೋಡಿದ್ರಿ, ಪವರ್ಫುಲ್ ಆಗಿರೋವಂತಹ ಒಂದು ಅಫರ್ಮೇಷನ್ನ ನೋಡಿದ್ರಿ. ಈಗ ನೀವು ಈ ತಿಂಗಳು ಯಾವ ಪರಿಹಾರಗಳು ಮಾಡಿಕೊಂಡ್ರೆ ಇನ್ನೂ ನಿಮ್ಮ ಕೆಲಸಗಳಿಗೆ ಶಕ್ತಿ ಚೆನ್ನಾಗಿ ಬರುತ್ತೆ, ಎನರ್ಜಿ ಚೆನ್ನಾಗಿರುತ್ತೆ, ಸಕ್ಸಸ್ ಕಾಣ್ತೀರಾ, ನಿಮ್ಮ ಒಂದು ಕನ್ಸಿಸ್ಟೆನ್ಸಿ ಯಾವ ರೀತಿ ಇರುತ್ತೆ ಅಂತ ಹೇಳೋದಾದರೆ, ನೀವು ತುಳಸಿ ಗಿಡಕ್ಕೆ ನೀರನ್ನ ಹಾಕಬೇಕಾಗತ್ತೆ ಪ್ರತಿದಿನ. ಓಂ ಕೇತುವೆ ನಮಃ ಈ ಒಂದು ಮಂತ್ರವನ್ನು ದಿನ 7 ಅಥವಾ 16 ಬಾರಿ ಸೂರ್ಯೋದಯದ ಸಮಯದಲ್ಲಿ ಅಥವಾ ಸೂರ್ಯಾಸ್ತದ ಸಮಯದಲ್ಲಿ, ಈ 2 ಸಮಯಗಳಲ್ಲಿ ಹೇಳಿಕೊಂಡ್ರೆ ಒಳ್ಳೆಯದು. ನಿಮಗೆ ಕೇತು ಗ್ರಹದ ಪವರ್ ಜಾಸ್ತಿ ಆಗುತ್ತೆ. ದಿನ 10 ನಿಮಿಷ ಬರೀ ಕಾಲಲ್ಲಿ ವಾಕಿಂಗ್ ಮಾಡೋದು ನಿಮ್ಮ ಬಾಡಿಗೆ ಕ್ಲೆನ್ಸ್ ಮಾಡುತ್ತೆ, ಎನರ್ಜಿ ಬರುತ್ತೆ, ಸೆಲ್ಸ್ ಎಲ್ಲ ಆ್ಯಕ್ಟಿವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ನಿಮ್ಮ ಮೈಂಡಲ್ಲಿರುವಂತಹ ಆ್ಯಂಗ್ಸೈಟಿ ಕೂಡ, ನಿಮ್ಮ ಬಾಡಿಲಿರುವಂತಹ ಆ್ಯಂಗ್ಸೈಟಿ ಕೂಡ ಕಡಿಮೆ ಆಗುತ್ತೆ. ಈ ಭವಿಷ್ಯವಾಣಿ ಜೊತೆಗೆ ಕೊಟ್ಟಿರುವಂತಹ ರೆಮಿಡೀಸ್ನ, ಅಫರ್ಮೇಷನ್ಸ್ನ, ಡೇಸ್ನ ಫಾಲೋ ಮಾಡಿ ಆದಷ್ಟು ನಿಮ್ಮ ಜೀವನದಲ್ಲಿ ಏಳಿಗೆ ಆಗಲಿ ಅಂತ ಆಶಿಸ್ತೀವಿ. ಈ ತಾರೀಕಲ್ಲಿರೋರಿಗೆ ಅಥವಾ ಈ ಜನ್ಮ ದಿನಾಂಕದಲ್ಲಿ ಹುಟ್ಟಿರುವಂಥವರಿಗೆ ಎಲ್ಲರಿಗೂ ಈ ತಿಂಗಳು ದೈನಂದಿನ ಜೀವನದಲ್ಲಿ ಹೆಚ್ಚು ಶಾಂತಿ, ನಿಖರತೆ ಮತ್ತು ಸತ್ಯತೆಯ ಪ್ರಭಾವ ಇರಲಿ ಅಂತ ಆಶಿಸ್ತೀನಿ. ನಿಮ್ಮ ನಿರ್ಧಾರಗಳನ್ನು ಶಾಂತ ಮನಸ್ಸಿಂದ ತೆಗೆದುಕೊಳ್ಳಿ. ಸ್ಪಿರಿಚುಯಾಲಿಟಿ ಹಾಗೂ ವೈಚಾರಿಕತೆ ನಿಮಗೆ ದಾರಿದೀಪವಾಗಲಿ. ಇದೊಂದು ಸಬ್ಟಲ್ ಆದರೆ ಪವರ್ಫುಲ್ ಮಂತ್ ಅಂತಲೇ ಹೇಳ್ಬೋದು. ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಈ ಭವಿಷ್ಯವಾಣಿ ಉಪಯುಕ್ತವಾಯಿತು ಅಂದರೆ ಆನಂದ ಸೂತ್ರ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇರುವಂಥವರು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ, ಪ್ರೀತಿ ಪಾತ್ರರೊಂದಿಗೆ ಕೂಡ ಶೇರ್ ಮಾಡಿ. ನಿಮ್ಮ ಜೊತೆ ಅವ್ರಿಗೂ ಇದು ಉಪಯೋಗ ಆಗಲಿ. ನೀವು ಸದಾ ಪ್ರೀತಿಯಿಂದ, ಶುದ್ಧ ಮನಸ್ಸಿಂದ ಇರಲಿ ಎಂದು ಆಶಿಸ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ. ಧನ್ಯವಾದಗಳು.